ರಾಜ್ಯದಲ್ಲಿ ಕಳೆದ ಒಂದು ವಾರದಲ್ಲಿ ನಡೆದಿರುವ ಕೆಲವಷ್ಟು ಘಟನೆಗಳನ್ನ ನೋಡಿದ್ರೆ ವ್ಯವಸ್ಥೆಯ ಮೇಲೆ ಜನಸಾಮಾನ್ಯರಿಗೆ ಒಂದು ಅನುಮಾನ ಬರೋದು ಸಹಜ. ನೇಹಾ ಕೊಲೆ ಪ್ರಕರಣ ಹಾಗೆ ಗದಗದಲ್ಲಿ 4 ಜನರ ಕೊಲೆಯಂತಹ ಪ್ರಕರಣಗಳನ್ನ ನೋಡಿದ್ರೆ ಅಚ್ಚರಿ ಆಗುವುದಂತೂ ನಿಜ. ಕೊಲೆ ಮಾಡಿದವರಿಗೆ ಪೊಲೀಸರ ಬಗ್ಗೆ ಭಯ ಇರಲಿಲ್ವೇ, ಹಾಗೆ ಕಾನೂನಿನ ಪರಿಜ್ಞಾನವೂ ಕೂಡ ಅವರಿಗೆ ಇರಲಿಲ್ವಾ ಎಂಬ ಪ್ರಶ್ನೆ ಮೂಡೋದು ಸಹಜ. ನೇಹಾಳನ್ನ ಆಕೆಯ ಕಾಲೇಜಿಗೆ ಹೋಗಿ ಫಯಾಜ್ ಕೊಂದಿದ್ದನ್ನ ನೆನೆಸ್ಕೊಂಡ್ರೆ ಒಂದು ಕ್ಷಣ ಮೈ ಜುಮ್ ಎನ್ನಿಸದೆ ಇರೋದಿಲ್ಲ. ಇದೇ ರೀತಿ ಗದಗ್ನಲ್ಲಿ ನಡೆದಿರುವ 4 ಜನರ ಬರ್ಬರ ಕೊಲೆ ಕೂಡ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು. ಅಂತಹದೊಂದು ಪ್ರಕರಣಕ್ಕೆ ಈಗ ತೆರೆ ಬಿದ್ದಿದೆ. ಗದಗದಲ್ಲಿ ಕಳೆದ ಬಾರಿ ನಡೆದ 4 ಜನರ ಹತ್ಯೆ ತುಂಬಾ ವೈರಲ್ ಆಗಿತ್ತು. ಒಂದೇ ಕುಟುಂಬದ 4 ಜನರನ್ನ ಮಧ್ಯರಾತ್ರಿ ಬಂದ ದುಷ್ಕರ್ಮಿಗಳು ಮನಬಂದಂತೆ ಕೊಚ್ಚಿ ಹಾಕಿದ್ರು. ಹೀಗೆ ಕೊಂದು ಹಾಕೋದಕ್ಕೆ ಕಾರಣ ಏನು ಎಂಬುದು ತಿಳಿದಿರಲಿಲ್ಲ. ಆದ್ರೆ ತನಿಖೆಯನ್ನ ಚುರುಕುಗೊಳಿಸಿದ ಪೊಲೀಸರಿಗೆ ಈ ಪ್ರಕರಣವನ್ನ ಭೇದಿಸೋದು ಅಷ್ಟು ಕಷ್ಟವಾಗಿರಲಿಲ್ಲ. ಆರಂಭದಲ್ಲಿ ಗೊಂದಲದ ಗೂಡಾಗಿದ್ದ ಪ್ರಕರಣವನ್ನ ಪೊಲೀಸರು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ತಿಳಿದ ವಿಷಯವನ್ನ ಕೇಳಿ ಪೊಲೀಸರೇ ಒಂದು ಕ್ಷಣ ನಿಬ್ಬೆರಗಾಗಿದ್ರು. ಈ ಪ್ರಕರಣದಲ್ಲಿ ಅಸಲಿಗೆ ಆಗಿದ್ದು ಏನಂದ್ರೆ, ಸ್ವತಃ ಮಗನೇ ತನ್ನ ತಂದೆ ಸೇರಿದಂತೆ ಒಟ್ಟು 4 ಜನ ತನ್ನ ಬಂಧುಗಳನ್ನ ಕೊಂದು ಹಾಕಿದ್ದ. ಅವರನ್ನ ಕೊಲ್ಲಲು 65 ಲಕ್ಷ ರೂಪಾಯಿಗಳನ್ನ ಸುಪಾರಿಯನ್ನಾಗಿ ನೀಡಿದ್ದ. ಫೈರೋಜ್ ಖಾನ್ ಎಂಬ ಗ್ಯಾಂಗ್ಗೆ ಸುಪಾರಿಯನ್ನ ನೀಡಿ ಸ್ವತಃ ತನ್ನ ಮನೆಯವರನ್ನೇ ಕೊಲ್ಲಿಸಿದ್ದ ಈ ಪಾತಕಿ. ಇಲ್ಲಿ ಸುಪಾರಿಯನ್ನ ಕೊಟ್ಟವನು ಮಗನೇ. ಸುಪಾರಿ ಕೊಟ್ಟವನೇ ನಂತರ ಮನೆಗೆ ಬಂದು ಕಣ್ಣೀರಿನ ನಾಟಕವಾಡಿದ್ದ. ಗದಗ್ ಬೆಟಗೇರಿ ನಗರಸಭೆಯ ಉಪಾಧ್ಯಕ್ಷೆ ಸುನಂದಾ ಅವರ ಮನೆಯಲ್ಲಿ ಈ ಘಟನೆ ನಡೆದಿದೆ. ಆ ದಿನದ 2 ದಿನಗಳ ಹಿಂದೆ ಅಂದ್ರೆ 17ನೇ ತಾರೀಕಿನಂದು ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮವಾಗಿತ್ತು. ಹಾಗಾಗಿ ಅನೇಕ ಸಂಬಂಧಿಕರು ಅವರ ಮನೆಗೆ ಬಂದಿದ್ರು. ಎಲ್ಲರೂ ಹೋಗಿದ್ರು. ಆದ್ರೆ ಸುನಂದಾ ಅವರ ತಮ್ಮ ಮತ್ತು ಹೆಂಡತಿ ಅವತ್ತಿನ ರೈಲನ್ನ ತಪ್ಪಿಸಿಕೊಂಡಿದ್ರಿಂದ ಅವರು ಅಲ್ಲಿಯೇ ಉಳಿದುಕೊಂಡಿದ್ರು. ಅವರು ಕೊಪ್ಪಳದ ಭಾಗ್ಯನಗರ ನಿವಾಸಿಗಳಾಗಿದ್ದು ರೈಲನ್ನ ಕಳೆದುಕೊಂಡಿದ್ರಿಂದ ಅವರು ಅವತ್ತು ಅಲ್ಲೇ ಉಳಿದುಕೊಂಡ್ರು. ಮನೆಯಲ್ಲಿ ಎಲ್ಲರೂ ಮಲಗಿದ್ದಾಗ ಮಧ್ಯರಾತ್ರಿ 1 ಗಂಟೆಗೆ ಕಿಟಕಿಯಿಂದ ಬಂದ ದುಷ್ಕರ್ಮಿಗಳು ಮನೆಯ ಮೊದಲನೇ ಮಹಡಿಯಲ್ಲಿ ಇದ್ದವರನ್ನ ಮೊದಲು ಮನಬಂದಂತೆ ಕೊಚ್ಚಿ ಹಾಕಿದ್ದಾರೆ. ಮೊದಲು ಪರಶುರಾಮ್, ಆಕಾಂಕ್ಷ ಮತ್ತು ಲಕ್ಷ್ಮೀಬಾಯಿ ಅವರನ್ನ ಮನಬಂದಂತೆ ಕತ್ತಿಯಿಂದ ಕತ್ತರಿಸಿದ್ದಾರೆ. ನಂತರ ಮೊದಲನೇ ಮಹಡಿಯನ್ನ ಹತ್ತಿ ಕಾರ್ತಿಕ್ನನ್ನ ಕೊಂದು ಹಾಕಿದ್ದಾರೆ. ನಂತರ ಸುನಂದಾ ಬಾಕಳೆ ಮತ್ತು ಪ್ರಕಾಶ್ ಬಾಕಳೆ ಅವರು ಮಲಗಿದ್ದ ಕೊಠಡಿಗೆ ಬಂದು ಬಾಗಿಲನ್ನ ಬಡಿಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆಗ ಪ್ರಕಾಶ್ ಬಾಕಳೆ ಪೊಲೀಸರಿಗೆ ಕರೆ ಮಾಡಿದ್ರಿಂದ ಆತಂಕಗೊಂಡ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗ್ತಾರೆ. ಇಲ್ಲಿ ಪೊಲೀಸರಿಗೆ ಸಿಕ್ಕ ಮೊದಲ ಕ್ಲೂ ಅಂದ್ರೆ ಮನೆಗೆ ಬಂದಿದ್ದ ದುಷ್ಕರ್ಮಿಗಳು ಕಳ್ಳತನ ಮಾಡೋದಕ್ಕೆ ಬಂದಿರಲಿಲ್ಲ ಎನ್ನುವುದು. ಯಾಕಂದ್ರೆ ಅವರು ಯಾವುದೇ ಚಿನ್ನಾಭರಣ ಹಣವನ್ನ ತೆಗೆದುಕೊಂಡು ಹೋಗಿರಲಿಲ್ಲ. ಇದು ಯಾವುದೋ ಕುಟುಂಬ ಕಲಹದಿಂದ ನಡೆದಿರುವ ಸಂಚು ಎನ್ನುವುದು ಪೊಲೀಸರಿಗೆ ಸ್ಪಷ್ಟವಾಗಿತ್ತು. ಸಿಸಿಟಿವಿಯನ್ನ ಗಮನಿಸಿದ ಪೊಲೀಸರಿಗೆ ಕೊಲೆ ಮಾಡಿದವರನ್ನ ಹುಡುಕೋದು ಅಷ್ಟು ಕಷ್ಟ ಆಗಲಿಲ್ಲ. ಅಲ್ಲಿ ಅವರ ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು. ಪೊಲೀಸರು ಅವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ಅವರು ಎಲ್ಲವನ್ನ ಬಾಯಿ ಬಿಟ್ಟಿದ್ದಾರೆ. ಇಲ್ಲಿ ಅವರನ್ನ ಕೊಲ್ಲಲು ಸುಪಾರಿ ಕೊಟ್ಟಿದ್ದು ವಿನಾಯಕ ಬಾಕಳೆ. ಇದಕ್ಕೆ ಕಾರಣ ಆಸ್ತಿಯ ವಿಚಾರ. ವಿನಾಯಕ್ ಬಾಕಳೆ ಪ್ರಕಾಶ್ ಬಾಕಳೆಯವರ ಮೊದಲನೇ ಹೆಂಡತಿಯ ಮಗ. ಪ್ರಕಾಶ್ ಬಾಕಳೆ ಅವರಿಗೆ ಮೊದಲನೇ ಹೆಂಡತಿ ತೀರಿಕೊಂಡ ನಂತರ ಮತ್ತೊಂದು ಮದುವೆ ಆಗಿದ್ರು. ಅವರೇ ಸುನಂದಾ ಬಾಕಳೆ. ಮೊದಲ ಹೆಂಡತಿಗೆ ಒಬ್ಬ ಮಗ ಇದ್ದ, ಅವನೇ ವಿನಾಯಕ ಬಾಕಳೆ. ಪ್ರಕಾಶ್ ಬಾಕಳೆಯವರು ಯಾವತ್ತೂ ಮಕ್ಕಳಿಗೆ ಭೇದ ಭಾವ ಮಾಡಿರಲಿಲ್ಲ. ವಿನಾಯಕನ ಹೆಸರಿಗೆ ತುಂಬಾ ಆಸ್ತಿ ಸಂಪತ್ತನ್ನ ಮಾಡಿದ್ರು. ಆದ್ರೆ ವಿನಾಯಕ ತನ್ನ ಹೆಸರಿನಲ್ಲಿ ತಂದೆ ಮಾಡಿದ್ದ ಆಸ್ತಿಯನ್ನ ಒಂದೊಂದಾಗಿ ಮಾರಲು ಪ್ರಾರಂಭ ಮಾಡಿದ್ದ. ಇದನ್ನ ಗಮನಿಸಿದ ಪ್ರಕಾಶ್ ವಿನಾಯಕನನ್ನ ಬೈದು ಅವರಿಬ್ಬರ ಮಧ್ಯೆ ಜಗಳವಾಗಿತ್ತು. ನಂತರ ಅದೆಲ್ಲ ಸುಧಾರಣೆ ಆಗಿ ಸಾಧಾರಣವಾದ ಸ್ಥಿತಿಗೆ ಬಂದಿತ್ತು. ಆದ್ರೆ ವಿನಾಯಕನ ತಲೆಯಲ್ಲಿ ಹಲವಾರು ವಿಷಯಗಳು ಓಡಾಡುತ್ತಿದ್ವು. ಇಡೀ ಕುಟುಂಬವನ್ನ ಮುಗಿಸಿಬಿಟ್ರೆ ಇಡೀ ಆಸ್ತಿಯೇ ತನ್ನದಾಗುತ್ತೆ ಎನ್ನುವ ಉದ್ದೇಶದಿಂದ ವಿನಾಯಕ 65 ಲಕ್ಷ ರೂಪಾಯಿಗಳನ್ನ ಕೊಟ್ಟು ತನ್ನ ತಂದೆ ತಾಯಿಯರನ್ನೇ ಕೊಲ್ಲಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದ. ವಿನಾಯಕನಿಗೆ ಆಸ್ತಿಯ ಮೇಲೆ ಇದ್ದ ದುರಾಸೆಯೇ ಈ 4 ಜೀವವನ್ನ ತೆಗೆಯಲು ಕಾರಣವಾಗಿದೆ. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.